ಎಲ್ಲರಿಗೂ ನಮಸ್ಕಾರ. ಕೀರ್ತಿ ಶಿಕ್ಷಣ ಪ್ರೈಮರಿ ಸ್ಕೂಲ್ ಕೀರ್ತಿ ಕಲರವ 4ರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಲಕ್ಷ್ಮಣ ಶರಣರು ಸುರಗಿರಿ ಬೆಟ್ಟ ಇವರ ಪಾದಾರವಿಂದಗಳಲ್ಲಿ ಪಡೆಮಟ್ಟು, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಲೂತಿ ಸರ್ ಅವರೇ, ಶಾಂತಿ ಕಾಲೇಜ್ ಆಫ್ ನರ್ಸಿಂಗ್ ಬಾಗಲಕೋಟ್ನ ಪ್ರಾಚಾರ್ಯ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಸುರೇಶ್ ಗೌಡ್ ಪಾಟೀಲ್ ಅವರೇ, ಬಾಗಲಕೋಟ್ ಕಾಲೇಜ್ ಆಫ್ ನರ್ಸಿಂಗ್ ಪ್ರಾಚಾರ್ಯ ಆಗಿರ್ತಕ್ಕಂಥ ಡಾಕ್ಟರ್ UN ದಂದರ್ಗಿ ಸರ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೌಡಪ್ಪಗೌಡ ಪಾಟೀಲ್ ಅವರೇ, ಆತ್ಮೀಯರು, ಅದೇ ರೀತಿ ಈ ಒಂದು ಸಂಸ್ಥೆಯ ಸದಸ್ಯರು, ಇದೀಗ ತಾನೇ ಸನ್ಮಾನಿತಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯೋಗನಗೌಡ ಪಾಟೀಲ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರು, ಕೀರ್ತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಿಕಾ ಪಾಟೀಲ್ ಅವರೇ, ಸ್ಮಿತಾ ಪಾಟೀಲ್ ಅವರೇ ಮುಖ್ಯೋಪಾಧ್ಯಾಯರೇ, ಅರುಣ್ ಗೌಡ ಪಾಟೀಲ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೇಸಾಯಿ ಸರ್ ಅವರೇ, ಯಾವತ್ತೂ ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳೇ, ಗುರುಮಾತೆಯರೇ, ಮಾಜಿ ಸೈನಿಕ ಬಂಧುಗಳೇ, ಎಲ್ಲ ತಾಯಂದಿರೇ, ಗಣ್ಯ ವ್ಯಕ್ತಿಗಳು, ಇಲ್ಲಿ ನಾವು ನೀವೆಲ್ಲ ಏನಂತಂದರೆ ಇದೀಗ ತಾನೇ ಈ ಸಂಸ್ಥೆಯ ಮೂಲಕ ಎಲ್ಲ ಮಾಜಿ ಸೈನಿಕರನ್ನು ಸನ್ಮಾನ ಮಾಡುವುದರ ಮೂಲಕ ನಮ್ಮ ಈ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಇಲಾಖೆಯ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತಕ್ಕಂಥ ಇವತ್ತಿನ ಒಂದು ಸಂದರ್ಭದಲ್ಲಿ ಎಲ್ಲ ತಂದೆ ತಾಯಿಗಳು ನನ್ನ ಮಗ ಉತ್ತಮವಾದ ಶಿಕ್ಷಣ ಪಡೀಲಿ, ಉತ್ತಮವಾದ ವ್ಯಕ್ತಿಯಾಗಲಿ, ಸಮಾಜಕ್ಕೆ ಒಬ್ಬ ಉತ್ತಮವಾದ ವ್ಯಕ್ತಿಯಾಗಿ ಬೆಳಗಲಿ ಅಂತಕ್ಕಂಥದ್ದು ಎಲ್ಲರ ಸದಿಚ್ಛೆ. ಆದರೆ ಅದಕ್ಕೆ ಪೂರಕವಾಗಿ ಅವನಲ್ಲಿ ಏನೇನು ಒಳ್ಳೆಯ ಮೌಲ್ಯಗಳನ್ನು ನಾವು ಬಿತ್ತುತ್ತಿದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದು. ಯಾಕೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲಿ ಅಂಥೇಳಿ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳಗಲಿ ಅಂಥೇಳಿ ನಾವು ಆಸೆ ಮಾಡ್ತೀವಿ. ಆದರೆ ಅದೇ ರೀತಿ ಒಬ್ಬ ರೈತ ತನ್ನ ಹೊಲದಲ್ಲಿ ಒಳ್ಳೆಯ ಬೆಳೆ ಬರಬೇಕು ಅಂಥೇಳಿ, ಒಳ್ಳೆ ಬೆಳೆ ಬರಬೇಕಾದ್ರೆ ಎಷ್ಟು ಶ್ರಮ ವಹಿಸ್ತಾನೆ. ಅದೇ ರೀತಿ ನಮ್ಮ ಮಕ್ಕಳು ಸಹಿತವಾಗಿ ಉತ್ತಮವಾಗಿ ಬೆಳಿಬೇಕು, ಒಳ್ಳೆಯ ಮೌಲ್ಯಗಳನ್ನು ಇಟ್ಕೊಂಡು ಬೆಳಿಬೇಕು ಅಂತಂದರೆ ನಾವು ಸಹಿತವಾಗಿ ಇಲ್ಲಿ ಶ್ರಮ ಪಡಬೇಕು ಅಂತಕ್ಕಂಥದ್ದು. ನಾವು ಮನುಷ್ಯ ಯಾವ ರೀತಿ ಅಂತಂದರೆ ಸೇಫೆಸ್ಟ್ ಝೋನ್ನಾಗ ಇರಬೇಕು. ಮಕ್ಕಳು ತನ್ನಿಂದ ತಾನೇ ಕಲಿಬೇಕು, ತಾವೇ ಅಭಿವೃದ್ಧಿ ಹೊಂದಬೇಕು, ನಾವು ಅವರಿಗೆ ಸಪೋರ್ಟ್ ಆಗಿರಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಥಿತಿ ಇರ್ತಾ ಇದೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಬೆಳವಣಿಗೆ ಆಗಬೇಕು ಅಂತ ಬಯಸ್ತಾ ಇದ್ದೇವೆ, ಆದರೆ ಆ ದಿಶೆಯಲ್ಲಿ ಶಿಸ್ತು ಹಾಗೂ ಪರಿಶ್ರಮ ಅಂತಕ್ಕಂಥದ್ದು ನಮ್ಮಲ್ಲಿ ಏನಂತಂದ್ರೆ ನಮ್ಮ ಅರಿವಿಗೆ ಬಾರದಂತೆ ಮಕ್ಕಳು ಶಿಕ್ಷಣ ಪಡಿತಾ ಅವರಲ್ಲಿ ಯಾವ ಒಂದು ಅಮೌಲ್ಯಗಳು ಅವರಲ್ಲಿ ಬೆಳವಣಿಗೆ ಆಗ್ತಾ ನೆಗೆಟಿವ್ ಆಗಿ ಯಾವ ರೀತಿ ಬೆಳೀತಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಅರಿವಿಗೆ ಬರೋದಿಲ್ಲ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳಿಗಾಗಿ ಆಸ್ತಿ ಮಾಡಿದರೆ ನಾಳೆ ದುಡ್ಡು ಜಾಸ್ತಿ ಇದ್ರೆ ಕುಡಿದು ತಿಂದು ಹಾಳು ಮಾಡ್ಬೋದು. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಅಂತಂದ್ರೆ ಅವರಲ್ಲಿ ಒಳ್ಳೆಯ ಮೌಲ್ಯಗಳನ್ನು ನಾವು ಬೆಳೆಸಿದ್ರೆ ಆ ಮಗು ಸಮಾಜದ ಆಸ್ತಿ ಆಗುತ್ತೆ, ದೇಶದ ಆಸ್ತಿ ಆಗ್ತದೆ ಅಂತಕ್ಕಂಥದ್ದು. ಆ ಒಂದು ದಿಶೆಯಲ್ಲಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು. ಇವತ್ತಿನ ದಿಶೆಯಲ್ಲಿ ಅಧಿಕಾರ ಹಾಗೂ ಶ್ರೀಮಂತಿಕೆಯನ್ನು ಗೌರವಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಮೌಲ್ಯಗಳನ್ನು ನಾವು ಪೋಷಿಸುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಸತ್ಯ ಅನ್ನೋದು ಇನ್ನೂ ಹೊಸ್ತಿಲು ದಾಟೋದ್ರೊಳಗಾಗಿ ಸುಳ್ಳು ಊರು ಸುತ್ತಿಕೊಂಡು ಬಂದಿರುತ್ತೆ ಅಂತಕ್ಕಂಥದ್ದು. ಸುಳ್ಳನ್ನು ನಂಬುವಂತಹ ಸ್ಥಿತಿಯಲ್ಲಿ ಇದ್ದೇವೆ, ಸತ್ಯವನ್ನು ನಂಬುವಂತಹ ಸ್ಥಿತಿಯಲ್ಲಿ ನಾವಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಒಂದು ಮೌಲ್ಯಗಳು
ಈ ಒಂದು ಸಮಾಜದಲ್ಲಿ ಪರಿವರ್ತನೆ ಹೊಂದಿವೆ, ನಮ್ಮ ಮನಸ್ಸುಗಳು ಸಹಿತವಾಗಿ ಪರಿವರ್ತನೆ ಹೊಂದ್ತಾ ಇವೆ ಅಂತಕ್ಕಂಥದ್ದು. ಅದಕ್ಕಾಗಿ ನಮ್ಮಲ್ಲಿ ಸಂಸ್ಕೃತಿ, ಸಂಸ್ಕಾರ, ಈ ಮೌಲ್ಯಗಳು ಆ ಮಗುವಿನಲ್ಲಿ ಎಷ್ಟು ಇರ್ತಾವೋ ಆ ಮಗು ಧನಾತ್ಮಕವಾಗಿ ಬೆಳವಣಿಗೆ ಆಗುತ್ತೆ. ಯಾವುದೇ ಒಂದು ಸೋಲಿಗೂ ಸಹಿತವಾಗಿ ಹೆದರೋದಿಲ್ಲ ಅಂತಕ್ಕಂಥದ್ದು. ಸೋಲನ್ನು ಸೋಲಿಸಿ ಆ ಮಗು ಒಳ್ಳೆಯ ಗುರಿಯನ್ನು ತಲುಪಬೇಕು ಅಂತಂದರೆ ಆ ಮಗುವಿನಲ್ಲಿ ಧನಾತ್ಮಕವಾದಂತಹ ಒಳ್ಳೆಯ ಮೌಲ್ಯಗಳನ್ನು ಬಿತ್ತಬೇಕಾದಂತಹ ಒಂದು ಕಾರ್ಯ ಯಾರಿಂದ ಆಗಬೇಕಾಗಿದೆ ಅಂತಂದರೆ ತಾಯಂದಿರಿಂದ ಆಗಬೇಕಾಗಿದೆ ಅಂತಕ್ಕಂಥದ್ದು. ಯಾಕೆಂತಂದರೆ ತೊಟ್ಟಿಲನ್ನು ತೂಗುವಂತಹ ಕೈ ಇಡೀ ಒಂದು ದೇಶವನ್ನೇ ತೂಗಬಲ್ದು ಅಂತಕ್ಕಂಥದ್ದು. ದೇಶವನ್ನು ಅಂತಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆ ಮಗುವನ್ನು ಆ ಮನೆಯ ಆಸ್ತಿ ಅಲ್ಲ, ಊರಿನ ಆಸ್ತಿ ಅಲ್ಲ, ದೇಶಕ್ಕಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತಾನೆ ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ನಿಮ್ಮ ಶಿಸ್ತು ಮತ್ತು ಪರಿಶ್ರಮ ಅಂತಕ್ಕಂಥದ್ದು ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಯಾವ ಉದ್ದೇಶಕ್ಕಾಗಿ ಅಂತಂದರೆ ನಮ್ಮ ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಪಡೆದು ಉತ್ತಮವಾದಂಥ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳಿ,